ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಪನ್ನೀರ್ ಪರಾಟ. ನೀವು ನಾರ್ಮಲ್ ಚಪಾತಿ ಹಿಟ್ಟು ಥರನೇ ಕಲಿಸ್ಕೋಬೋದು. ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಕುದಿಸ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಅದನ್ನು ಚಪಾತಿ ಹಿಟ್ಟು ಒಟ್ಟಿಗೆ ಕಲಿಸಿದ್ದೀನಿ. ಅದಕ್ಕೆ ಇಲ್ಲಿ ಗ್ರೀನ್ ಕಲರ್ ಆಗಿದೆ. ಸ್ಟಫಿಂಗಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಪನ್ನೀರನ್ನ ತುರ್ಕೊಂಡಿದ್ದೀನಿ, ಆನಿಯನ್ನು ಮತ್ತು ಹಸಿಮೆಣ್ಸಿನ್ಕಾಯಿನ ತುಂಬ ಚಿಕ್ಕದಾಗಿ ಹೆಚ್ಚಾಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ, ಕೊರಿಯಾಂಡ್ರ್ ಪೌಡ್ರು, ಜೀರಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಎರಡು ರೆಡಿ ಆಯಿತು. ಬನ್ನಿ ಇವಾಗ ಲಟ್ಟಿಸ್ಕೊಳ್ಳೋಣ. ಮೊದಲೇದಾಗಿ ಪೂರಿ ಸೈಜಲ್ಲಿ ಮಾಡ್ಕೊಂಡ್ಬಿಟ್ಟು ಸ್ಟಫಿಂಗ್ನ ನಾನೊಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಬೇಸ್ಡ್ ಆನ್ ನೀವು ಯಾವ ಸೈಜ್ ತೊಗೊಳ್ತೀರಾ ಅಷ್ಟು ಸ್ಟಫಿಂಗ್ ಹಾಕ್ಕೋಬೋದು. ಇದನ್ನು 4 ಕಡೆನೂ ನಾನು ಈ ರೀತಿ ಮಡ್ಚ್ಕೊಂಡು ಸ್ಕ್ವೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂತ ಅಂದರೆ ನೀವು ಒಬ್ಬಟ್ಟು ಹೆಂಗೆ ನಾವು ಸ್ಟಫ್ ಮಾಡ್ತೀವೋ ಆ ಥರ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಇದನ್ನು ನಾನು ಲಟ್ಟಿಸ್ಕೋತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು. ನಂತರ ಕಾದಿರೋ ತವಾ ಮೇಲೆ ಇದನ್ನು ಹಾಕಿಬಿಟ್ಟು ತುಪ್ಪ ಆದರೂ ಹಾಕಿ ಇಲ್ಲ ಎಣ್ಣೆ ಆದರೂ ಹಾಕಿ, ನಾನಿಲ್ಲಿ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡ್ರೆ ಪನ್ನೀರ್ ಪರಾಟ ರೆಡಿ ಆಯಿತು. ಇದಕ್ಕೆ ಜಸ್ಟ್ ಉಪ್ಪಿನಕಾಯಿ ಒಟ್ಟಿಗೆ ತಿನ್ಬೋದು, ಇಲ್ಲ ಅಂದರೆ ಮೊಸರೊಟ್ಟಿಗೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.